ಸ್ನೇಹಿತರೆ, ನಾನಿವತ್ತು ಹಲಸಿನಕಾಯಿ ಒಂದಿದ್ದರೆ ನಾವು ಏನೆಲ್ಲ ಅಡುಗೆ ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಹಲಸಿನಕಾಯಿಯನ್ನು ಕತ್ತರಿಸೋದು ತುಂಬ ಕಷ್ಟ ಅಂತ ಅನೇಕರು ಹೇಳುವುದನ್ನು ಕೇಳಿದವಾಗ ಈ ವಿಡಿಯೋವನ್ನು ಇನ್ನೊಮ್ಮೆ ಹಂಚೋಣ ಅಂತ ತೋರಿಸ್ತಾ ಇದ್ದೀನಿ. ಹರಿತವಾದ ಚಾಕು ಇದ್ದರೆ ಅದಕ್ಕೆ ಎಣ್ಣೆಯನ್ನು ಸವರಿಕೊಂಡು ಈ ರೀತಿಯಾಗಿ ನಾವು ಮಧ್ಯದಲ್ಲಿ ಒಮ್ಮೆ ಈ ಸೀಳುತ್ತಾ ಕತ್ತರಿಸಿಕೊಳ್ಳಬೇಕು. ಮಧ್ಯದಲ್ಲಿ ಗುಂಜು ಇರುವ ಭಾಗದಲ್ಲಿ ತುಂಬ ಗಟ್ಟಿಯಾಗಿ ಬರೋದರಿಂದ ಆ ಜಾಗದಲ್ಲಿ ಸ್ವಲ್ಪ ಶಕ್ತಿಯನ್ನು ಹಾಕಿ ಈ ಚಾಕುವಿನಿಂದ ಕತ್ತರಿಸಿ ಈ ರೀತಿಯಾಗಿ ಇಬ್ಬಾಗ ಮಾಡಿಕೊಂಡು ಮಧ್ಯದಲ್ಲಿ ಚಾಕುವನ್ನು ಹಾಕಿದರೆ ಎರಡು ಪಾಲು ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಮಧ್ಯದಲ್ಲಿ ಇರುವ ಈ ಹಲಸಿನ ಮೇಣವನ್ನು ಒಂದು ಪೇಪರ್ನಿಂದ ಅಥವಾ ಈ ಹಲಸಿನಕಾಯಿದೆ ಬೇಡವಾಗಿರುವಂತಹ ಭಾಗದಿಂದ ಒರೆಸಿ ತೆಗೆದುಕೊಳ್ಳಬೇಕು. ಈ ಹಲಸಿನಕಾಯಿಯನ್ನು ಈ ರೀತಿಯಾಗೂ ಕತ್ತರಿಸಬಹುದು, ಆದರೆ ಹಲಸಿನ ಬೀಜವನ್ನು ನಾವು ಉಪಯೋಗಿಸುವುದು ಕಷ್ಟವಾಗುತ್ತದೆ. ಯಾಕೆಂದರೆ ಅರ್ಧವಾದ ಹಲಸಿನ ಬೀಜವನ್ನು ತುಂಬ ದಿನ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಲಸಿನ ಬೀಜದಿಂದಲೂ ನಾವು ಅನೇಕ ರೀತಿಯ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ಹಾಗಾಗಿ ಈ ರೀತಿಯಾಗಿ ಸಾಡೆ ಎತ್ತೋದು ಅಂತ ಹೇಳೋದು. ಒಂದು ಕತ್ತಿಯಿಂದ ಒಂದು ಭಾಗದಿಂದ ಈ ರೀತಿಯಾಗಿ ಹೊಡೆತವನ್ನು ಹಾಕಿದರೆ ಸೀಳು ಬಿಟ್ಟಿರುತ್ತೆ. ಅದರಲ್ಲಿ ಈ ರೀತಿಯಾಗಿ ನಾವು ಎಳೆದು ತೆಗೆದರೆ ಕೆಲವೊಂದು ಹಲಸಿನಕಾಯಿಗೆ ಕಷ್ಟವಾಗುತ್ತದೆ. ಇದು ಸುಲಭವಾಗಿ ಬಿಡಿಸುವಂತಹ ಹಲಸಿನಕಾಯಿ ಆದ್ದರಿಂದ ಸುಲಭವಾಗಿ ಬಿಡಿಸಲು ಬರುತ್ತದೆ. ನೋಡಿ, ಈ ರೀತಿಯಾಗಿ ಎಲ್ಲ ಭಾಗಗಳನ್ನು ನಾವು ಕೊನೆಯ ತನಕವೂ ಸಾಡೆ ಎತ್ತಿಕೊಳ್ಳೋದು ಅಂತೀವಿ ಅಥವಾ ಸಾರೆ ಕಡಿ ಅಂತೀವಿ. ಈ ರೀತಿಯಾಗಿ ಮಾಡಿಕೊಂಡು ಗುಂಜಿನಿಂದ ಬಿಡಿಸಿಕೊಳ್ಳಬೇಕು. ಆದರೂ ಇದರ ಮಧ್ಯದಲ್ಲಿ ಸ್ವಲ್ಪ ಗುಂಜಿನ ಅಂಶವಿರುತ್ತದೆ. ಹಾಗಾಗಿ ಆ ಗುಂಜನ್ನು ನಾವು ಮೆಟಗತ್ತಿ ಅಥವಾ ಚಾಕುವಿನಿಂದ ಕತ್ತರಿಸಿಕೊಳ್ಳಬೇಕು. ನಾನಿಲ್ಲಿ ಮೆಟಗತ್ತಿಯನ್ನೇ ಉಪಯೋಗಿಸಿ ಅಡುಗೆ ಮಾಡುವುದಾದ್ರಿಂದ ಮೆಟಗತ್ತಿಯನ್ನು ಉಪಯೋಗಿಸಿ ತೋರಿಸ್ತಾ ಇದ್ದೀನಿ. ಈ ಹಲಸಿನಕಾಯಿಯನ್ನು ಉಪಯೋಗಿಸಿ ಚಿಪ್ಸ್ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ನಮಗೆ ಕರಾವಳಿ ಮತ್ತು ಮಲೆನಾಡು ಭಾಗದವರಿಗೆ ಹಲಸಿನಕಾಯಿ ಇದ್ದವಾಗ ಚಿಪ್ಸನ್ನು ಮಾಡಿ ವರ್ಷಗಟ್ಟಲೆ ಇಟ್ಟು ತಿನ್ನುವ ರೂಢಿ ಇದೆ. ಹಣ ಕೊಟ್ಟು ಕೊಂಡುಕೊಳ್ಳುವ ಬದಲು ನಾವು ಈ ರೀತಿಯಾಗಿ ಮನೆಯಲ್ಲಿಯೇ ಬೆಳೆದ ಹಲಸಿನಕಾಯಿಯು ತಾಜಾ ಸಿಕ್ಕವಾಗ ಏನೆಲ್ಲ ಅಡುಗೆಗಳನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಹಲಸಿನಕಾಯಿಯನ್ನು ಅಕ್ಕನ ಮಗಳು ವೀಣಾ ಅವರ ಗೆಳತಿ ತಮ್ಮ ಫಾರ್ಮ್ನಲ್ಲಿ ಬೆಳೆದಿದ್ದನ್ನು ಕೊಟ್ಟಿದ್ದರು. ನೋಡಿ, ಎಷ್ಟು ದಪ್ಪನಾದ ತೊಳೆ ಇದೆ. ಇದನ್ನು ಚಿಪ್ಸ್ ಮಾಡುವಾಗಂತೂ ತುಂಬ ಕಷ್ಟವಾಯಿತು ಎನ್ನಬೇಕು. ಯಾಕೆಂದರೆ ತುಂಬ ದಪ್ಪ ಇದ್ದುದರಿಂದ ಇದನ್ನು ತೆಳ್ಳಗೆ ಕರಿಯಲು ಸ್ವಲ್ಪ ಆಲೋಚನೆ ಮಾಡಿ ಕಟ್ ಮಾಡಬೇಕಾಗಿತ್ತು. ಆದರೂ ಸ್ವಲ್ಪ ಹಲಸಿನಕಾಯಿ ಚಿಪ್ಸನ್ನು ಮಾಡಿದ್ದೀವಿ. ಮತ್ತು ಇದರ ಬುಡದಲ್ಲಿ ಸ್ವಲ್ಪ ಹಣ್ಣಾಗಲು ಶುರುವಾದ್ದರಿಂದ ಈ ಬುಡದ ಭಾಗವನ್ನು ಈ ರೀತಿಯಾಗಿ ಕತ್ತರಿಸಿಟ್ಟುಕೊಂಡು ಹಾಳು ಮಾಡದೆ ಮತ್ತು ದಪ್ಪನಾದ ಸಾರೆ ಅಂದರೆ ಪಡಸಾಲೆಯನ್ನು ಹಪ್ಪಳ ಮಾಡೋಕ್ಕೆ ಉಪಯೋಗಿಸಿದ್ದೀನಿ. ನೋಡಿ, ಇಷ್ಟು ದಪ್ಪನಾದ ತೊಳೆ ಇದ್ದರೆ ತೆಳುವಾಗಿ ಕತ್ತರಿಸಿ ಚಿಪ್ಸ್ ಮಾಡಬೇಕಾಗುತ್ತದೆ. ನಾನು ಚಿಪ್ಸನ್ನು ಮಾಡಿದ್ದೀನಿ. ಈ ಹಲಸಿನ ತೊಳೆಯನ್ನು ಉಪಯೋಗಿಸಿ ಪಲ್ಯವನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದರಲ್ಲಿ ದಪ್ಪನಾಗಿ ತೊಳೆಯನ್ನು ಉದ್ದುದ್ದಕ್ಕೆ ಸೀಳಿಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅಡ್ಡನಾಗಿಯೂ ಕತ್ತರಿಸಿ ಮಾಡಿಕೊಳ್ಳಬಹುದು. ನೋಡೋಕ್ಕೆ ಸ್ವಲ್ಪ ಭಿನ್ನವಾಗಿರಲಿ ಅಂತ ಉದ್ದುದ್ದನಾಗಿ ಕತ್ತರಿಸಿ ಮಾಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಮೊದಲಿಗೆ ಹಾಕಿಕೊಳ್ಳಬೇಕು. ತುಂಬ ಜಾಸ್ತಿ ಎಣ್ಣೆ ಹಾಕಿಕೊಂಡರೆ ಇನ್ನೂ ರುಚಿಯಾಗುತ್ತಿತ್ತು. ನಾನು ಹಾಕಿದ್ದು ಸ್ವಲ್ಪ ಕಡಿಮೆ ಆಯಿತು ಎನ್ನಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಈ ಹಲಸಿನಕಾಯಿ ತಿನ್ನೋದರಿಂದ ಕೆಲವರಿಗೆ ಗ್ಯಾಸ್ ಆಗುವ ಸಂಭವವಿರುವುದರಿಂದ ಇಂಗನ್ನು ಹಾಕಿಕೊಂಡಿದ್ದೀನಿ. ಈ ಒಗ್ಗರಣೆಯನ್ನು ತಯಾರಿಸಿಕೊಂಡು ಇದಕ್ಕೆ ನಾವು ಕತ್ತರಿಸಿಟ್ಟುಕೊಂಡ ಹಲಸಿನಕಾಯಿ ತೊಳೆಯನ್ನು ಹಾಕಿ ಸ್ವಲ್ಪವೇ ನೀರನ್ನು ಚಿಮುಕಿಸಿ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಬಾಣಲಿಗೆ ಮುಚ್ಚುವಂತೆ ಆ ಬಟ್ಟಲನ್ನು ಇಡಬೇಕು. ನೋಡಿ, ಈ ರೀತಿಯಾಗಿ ಹಲಸಿನ ತೊಳೆಯನ್ನು ಹಾಕಿ ಈ ಒಗ್ಗರಣೆಯು ಎಲ್ಲ ಕಡೆಗೆ ಸೇರುವಂತೆ ಕೈಯಾಡಿಸಿಕೊಳ್ಳಬೇಕು. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಕೊಂಡು ಎಲ್ಲ ಕಡೆಗೂ ಇವೆಲ್ಲವೂ ಮಿಶ್ರವಾಗುವಂತೆ ಒಮ್ಮೆ ಕೈಯಾಡಿಸಿಕೊಂಡು ಕಾಯಿ ತುರಿಯನ್ನು ಹಾಕಿಕೊಳ್ಳಿ. ಹಾಗೆಯೇ ಖಾರಕ್ಕೆ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಉದುರಿಸಿಕೊಂಡರೆ ಪಲ್ಯದ ರುಚಿಯು ಜಾಸ್ತಿ ಆಗುತ್ತದೆ. ನೋಡಿ, ಈ ರೀತಿಯಾಗಿ ಬಟ್ಟಲಿನಲ್ಲಿ ನೀರನ್ನು ಇಟ್ಟು ಈ
ಕಾವಲಿಯು ಮುಚ್ಚುವಂತೆ ಮಾಡಿದರೆ ತಳ ಹಿಡಿಯೋದಿಲ್ಲ, ಜೊತೆಗೆ ಸ್ವಲ್ಪವೇ ನೀರಿನಲ್ಲಿ ಚೆನ್ನಾಗಿ ಬೇಯುತ್ತದೆ. ಈ ಹಲಸಿನ ತೊಳೆಯು ತುಂಬ ಬಲಿತಿರೋದರಿಂದ ಬೇಗನೆ ಬೆಂದು ಬಿಡುತ್ತದೆ. ತಳ ಹಿಡಿಯುವ ಸಾಧ್ಯತೆ ಇರೋದರಿಂದ ನಾನು ಬಟ್ಟಲನ್ನು ಮುಚ್ಚಿ ಮಾಡಿದ್ದೀನಿ. ಈ ರೀತಿಯಾಗಿ ಸಿದ್ಧವಾದ ಈ ಹಲಸಿನಕಾಯಿಯ ತೊಳೆಯ ಪಲ್ಯವನ್ನು ನಾವು ಹಾಗೆಯೂ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. ಎಣ್ಣೆ ಜಾಸ್ತಿ ಬಿದ್ದರಂತೂ ಇನ್ನೂ ಸವಿಯಾಗಿರುತ್ತದೆ. ಇದನ್ನು ರೊಟ್ಟಿ ಚಪಾತಿಯ ಜೊತೆಗೂ ಅಥವಾ ಅನ್ನದ ಜೊತೆಗೂ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನೋಡಿ, ಇದು ಹಲಸಿನಕಾಯಿ ತೊಳೆಯಿಂದ ಮಾಡಿರುವಂತಹ ಚಿಪ್ಸ್ ಆಗಿದೆ. ತುಂಬ ಗರಿಗರಿಯಾಗಿ ಬಂದಿರುವಂತಹ ಹಲಸಿನಕಾಯಿ ಚಿಪ್ಸನ್ನು ಸಹ ಈ ತೊಳೆಯನ್ನು ಉಪಯೋಗಿಸಿ ಮಾಡಿಕೊಳ್ಳಬಹುದು. ತುಂಬ ಬಲಿತಿದ್ದರಿಂದ ಬಣ್ಣ ಮಾತ್ರ ಸ್ವಲ್ಪ ಕೆಂಪಗಾಗಿ ಬಂದಿದೆ. ಇದನ್ನು ಮಾಡುವ ವಿಧಾನವನ್ನು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಮತ್ತು ಉಳಿದ ಈ ಹಲಸಿನಕಾಯಿ ತೊಳೆಯ ಪಡಸಾಲೆ ಮತ್ತು ಚಿಪ್ಸ್ಗೆ ಮಾಡುವಾಗ ಬುಡದ ಬದಿಯನ್ನು ತೆಗೆದಿದ್ದು ಮತ್ತು ಹಲಸಿನ ತೊಳೆ ಇವೆಲ್ಲವುಗಳನ್ನು ನಾನು ಬೇರೆ ಬೇರೆಯಾಗಿ ಬೇಯಿಸಿ ಹಪ್ಪಳಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಒಂದು ಹಲಸಿನಕಾಯಿ ಇದ್ದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲ ಕೆಲವು ವಿಡಿಯೋ ತುಣುಕುಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ತೊಳೆಗಳನ್ನು ನೀರಿನಲ್ಲಿ ಬೇಯಿಸಿಕೊಂಡು ಹಪ್ಪಳ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ವಿವರವಾಗಿ ತೋರಿಸಿದ್ದೆ. ಮತ್ತು ಸ್ವಲ್ಪ ಹಲಸಿನ ತೊಳೆಯನ್ನು ನಾನು ಈ ರೀತಿಯಾಗಿ ಒಂದು ಬಾಟಲಿಯಲ್ಲಿ ಸ್ವಲ್ಪ ಉಪ್ಪನ್ನು ಈ ರೀತಿಯಾಗಿ ಹಾಕುತ್ತಾ ಬೇಕಾದವಾಗ ತಿನ್ನೋಕ್ಕೆ, ಅಂದರೆ ಈ ಹಲಸಿನ ತೊಳೆಯನ್ನು ಉಪ್ಪಲ್ಲಿ ಹಾಕೋದು ಅಂತ ಅಂತೀವಿ. ಈ ಉಪ್ಪು ಸೊಳೆಯನ್ನು ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ನಮಗೆ ಬೇಕಾದವಾಗ ಈ ತೊಳೆಯಿಂದ ಪಳದಿಯ ಗೊಜ್ಜು, ಹಾಗೆ ಹುಳಿ, ಉಂಡ್ಲಕಾಳು ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಅವೆಲ್ಲ ವಿವರವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಹಲಸಿನ ತೊಳೆಯನ್ನು ಉಪ್ಪಲ್ಲೂ ಸಹ ಹಾಕಿಟ್ಟುಕೊಳ್ಳಬಹುದು. ಈ ರೀತಿಯಾಗಿ ಈ ಹಲಸಿನಕಾಯಿ ತೊಳೆ ಇದ್ದರೆ ದೋಸೆಯನ್ನು ಸಹ ಮಾಡಬಹುದೆಂದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ನಾನು ಈ ಕಡಿ ಅಥವಾ ಸಾರೆ ಕಡಿಯಿಂದ, ಅಂದರೆ ಬುಡದ ಭಾಗದಲ್ಲಿ ಮುಳ್ಳು ಮತ್ತು ಈ ಸಾರೆಯನ್ನು ಸ್ವಲ್ಪ ತೆಗೆದು ಇದರ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿಯಾಗಿ ನೋಡಿ, ಈ ಹಲಸಿನ ತೊಳೆ ತೆಗೆದ ನಂತರ ಅಂತರ್ಕಡಿ ಅಂತೀವಿ. ಈ ಅಂತರ್ಕಡಿಯನ್ನು ಹೊರಭಾಗದ ಮುಳ್ಳನ್ನು ತೆಗೆದು ಮಧ್ಯದ ಗುಂಜನ್ನು ಮೊದಲೇ ತೆಗೆದಿರ್ತೀವಿ. ಈ ಸಾರೆಯನ್ನು ಸ್ವಲ್ಪ ಮಾತ್ರವೇ ಕತ್ತರಿಸಿಕೊಂಡು ಹೋಳುಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪವೇ ನೀರನ್ನು ಹಾಕಿ ಬೇಯಿಸಿದರೆ ಬೇಗನೆ ಬೆಂದು ಬರುತ್ತದೆ. ನಮಗೆ ಹಲಸಿನ ಗುಜ್ಜೆಯ ಪರಿಮಳವು ಬೇಕಾದಲ್ಲಿ ಈ ಹಲಸಿನ ಅಂತರ್ಕಡಿಯ ಪಲ್ಯ, ಪಕೋಡ, ಬಜ್ಜಿ, ಸಾಂಬಾರ್, ಮಜ್ಜಿಗೆ ಹುಳಿ ಇತ್ಯಾದಿಗಳನ್ನು ಮಾಡಬಹುದು. ಹಲಸಿನ ಗುಜ್ಜೆಯು ಈಗ ಸಿಗೋದಿಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕುದಿದರೆ ಬೇಗನೆ ಬೆಂದು ಬರುವಂತಹ ಈ ಹೋಳುಗಳನ್ನು ತೆಗೆದುಕೊಂಡು ನಾನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಳೆ ಏನೂ ಬೇಡ. ಉದ್ದಿನಬೇಳೆ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಬೇಕಿದ್ದರೆ ಸ್ವಲ್ಪ ಇಂಗನ್ನು ಹಾಕಿಕೊಂಡು ಈ ಮಸಾಲೆಯನ್ನು ಹುರಿದು ಆರಲು ಬಿಡಬೇಕು. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, ಈ ಹುರಿದ ಮಸಾಲೆ ಮತ್ತು ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಈ ಬೇಯಿಸಿದ ಹೋಳಿಗೆ ಹಾಕಿ, ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಿ. ಬೆಲ್ಲವು ಬೇಡವಾದಲ್ಲಿ ಹಾಕದೇನೂ ಇರಬಹುದು. ನಮ್ಮಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯಾಗುತ್ತದೆ ಎಂದು ಬೆಲ್ಲವನ್ನು ಸೇರಿಸ್ತೀವಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಈ ಹಲಸಿನ ಅಂತರಕಡಿಯ ಹುಳಿ ಅಥವಾ ಸಾಂಬಾರ್ ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ. ನಮ್ಮ ಮನೆಯ ಊಟದಲ್ಲಿ ಹೀರೆಕಾಯಿಯ ಹಸಿ, ಹಣ್ಣಾದ ತೊಂಡೆಕಾಯಿಯ ಗೊಜ್ಜು, ಈ ಅಂತರ್ಕಡಿ ಸಾಂಬಾರ್, ಹಾಗೆ ತೊಂಡೆಕಾಯಿಯ ಪಲಾವ್ ಇವೆಲ್ಲವೂ ಊಟದ ಜೊತೆಗಿದ್ದವು. ಈ ರೀತಿಯಾಗಿ ಹಲಸಿನಕಾಯಿ ಇದ್ದರೆ ಏನೆಲ್ಲ ಮಾಡಬಹುದು ಅನ್ನುವ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.